ಹಾಳಾಗೋಗ್ಲಿ ಪರಂದಪಳ್ಳಿ. ನಾವು ಹೋಗೋಣ ಪಂಚಪಳ್ಳಿ. ಈ ಪಳ್ಳಿ ಇಲ್ಲಾಂದ್ರೆ ಆ ಪಳ್ಳಿ. ಡೊನೇಷನ್ ಏನ ಡೊನೇಷನ್? ಅವಾಗಲೇ ನನಗದು ಫಸ್ಟು ಕಣ್ಣು ಹೊಡೆದಿದೆ ನೋಡಿ. ಅದು ಆ ಬೆಟ್ಟ ಅಲ್ಲಿ ಹೊಗೆ ಬರ್ತಾ ಇರೋದು ಏನೋ ವೆಲ್ಕಮ್ ಟು ಜಂಗಲ್ ಥರ ಇದೆ ಅದು. ಕರ್ನಾಟಕ ಅಷ್ಟು ಮಳೆ ಹೊಡಿತದೆ, ಮಳೆ ಇಲ್ಲ ನೋಡಿ ಇಲ್ಲಿ. ಹಿಂಗೊಂದು ಸ್ವಲ್ಪ ಹೊತ್ತು ಸ್ಟ್ಯಾಂಡಿಂಗು ಸ್ಯಾಡ್ಲಿಂಗ್ ಮಾಡಿಬಿಟ್ರೆ ಗಾಡಿಯಲ್ಲಿ ನಮ್ಮನೆ ಸಲ ಇರಲ್ಲ. ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ. ಸೊ ನಾವಿಲ್ಲಿ ಬರುವಾಗ ಮುಂದೆ ರೋಡಿಂದ ಒಂದು ಲೆಫ್ಟ್ ತೊಗೊಂಡು ಒಳಗೆ ಬಂದಿದ್ವಿ. ಇವಾಗ ತಿರ್ಗಾ ಹೋಗುವಾಗ ಲೆಫ್ಟ್ ತೊಗೊಂಡು ಹಂಗೆ ಆ ಕಡೆ ಹೋಗ್ಬೇಕು ಪಂಚಪಳ್ಳಿಗೆ. ಪಂಚಪಳ್ಳಿ ರೂಟ್ ಮಾತ್ರ ತುಂಬ ಚೆನ್ನಾಗಿದೆ. ಇವಾಗ ನೋಡ್ತಿರೋ ಬನ್ನಿ. ಯಾವಾ ಈ ಥರ ರೋಡ್ ನೋಡೋಕ್ಕೆ ಬರೋದು ಗಾಡಿ ತಗೊಂಡು ಸೂಪರ್ ಅಪ್ಪ. ಫ್ಲ್ಯಾಶ್ ಲೈಟ್ಸ್ ಆನ್ ಮಾಡಿಬಿಟ್ಟಿದ್ದೀವಿ ಮುಂದೆ ಬರೋರು ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಈ ರೋಡ್ ಕೆಲಸ ಆಗ್ತಾ ಇರೋದ್ರಿಂದ ಸರಿಯಾಗಿದಾಗ್ಬಿಟ್ಟಿದೆ ಅನ್ಸುತ್ತೆ. ಅಲ್ಲೇ ಶೂಲಗಿರಿ ಕೃಷ್ಣಗಿರಿ ಇದು. ಸೊ ನಮ್ಮ ಹರಿಯವ್ರು ಹೇಳ್ತಾ ಇದ್ರು ಕೃಷ್ಣಗಿರಿವರೆಗೂ ನೀವು ಮಾತಾಡೋದು ಭಾಷೆಗಳು ಹೆಂಗಿರುತ್ತಂದ್ರೆ ಕನ್ನಡ, ತೆಲುಗು, ತಮಿಳು. ಅದ್ರ ಮೇಲೆ ನೀವು ಇನ್ನೂ ಇಂಟೀರಿಯರ್ ಹೊಡಿತೀರಂದ್ರೆ ಅವಾಗ ಪ್ರಾಪರ್ ತಮಿಳು ಶುರುವಾಗ್ಬಿಡುತ್ತೆ, ತಮಿಳ್ನಾಡು ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ತನಕ ಈ 3 ಭಾಷೆನೂ ಮಿಕ್ಸ್ ನಡೀತಾ ಇರುತ್ತೆ. ಕೃಷ್ಣಗಿರಿವರೆಗೂ ಎಲ್ಲ ತೆಲುಗುವರೇ ಇರ್ತಾರೆ. ಇಫ್ ಐ ಆಮ್ ರಾಂಗ್ ಡೂ ಕರೆಕ್ಟ್ ಮೀ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ. ಹಂಗೆ ಕುಡಿಸ್ಬಿಟ್ಟು ಹೋಗ್ಬಿಡ್ತೀಯ ಅಣ್ಣ ನಮಗೆ. ಅಯ್ಯಪ್ಪ ನಿಂತ್ಕೊಂಡಿಲ್ಲ ಅಂದರೆ ಆಗಲ್ಲ. ರಕ್ತ ಪ್ರವಾಹ ನಮ್ಮ ಕಾಲುಗಳಿಗೆಲ್ಲ ಹೋಗಬೇಕು. ಸೊ ಒಂದು 30-40 ಮಿನಿಟ್ಸ್ ಆಗಿದ ತಕ್ಷಣ ಹಿಂಗೊಂದು ಸ್ವಲ್ಪ ಹೊತ್ತು ಸ್ಟ್ಯಾಂಡಿಂಗು ಸ್ಯಾಡ್ಲಿಂಗ್ ಮಾಡಿಬಿಟ್ರೆ ಗಾಡಿಯಲ್ಲಿ ನಮ್ಮನೆ ಸಲ ಇರಲ್ಲ. ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ. ಸೂಪರ್ ವಿಡಿಯೋ ಅಲ್ಲ, ಸಕ್ಕತ್ತಾಗಿದೆ. ಬೆಸ್ಟ್ ಡಿಸಿಷನ್. ಹಾಳಾಗೋಗ್ಲಿ ಪರಂದಪಳ್ಳಿ. ನಾವು ಹೋಗೋಣ ಪಂಚಪಳ್ಳಿ. ಈ ಪಳ್ಳಿ ಇಲ್ಲಾಂದ್ರೆ ಆ ಪಳ್ಳಿ, ಅಂದರೆ ಈ ಹಳ್ಳಿ ಇಲ್ಲಾಂದ್ರೆ ಆ ಹಳ್ಳಿ. ಬ್ರೋ ಇಲ್ಲಿ ಫೋಟೋ ತೆಗೆದ್ರೆ ಹೆಂಗಿರುತ್ತೆ ಗೊತ್ತಾ? ಏನಲ್ಲ ಅದು ನಿಜವಾಗ್ಲು. ಸೊ ಇಲ್ಲೆಲ್ಲ ಫೋಟೋಸ್ ತೊಗೊಂಡಿದ್ದೀವಿ, ರೀಲ್ಸ್ ತೊಗೊಂಡಿದ್ದೀವಿ. ಸೊ ಇದೆಲ್ಲ ನೀವು ನೋಡಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡಬೇಕು. ಆ್ಯಂಡ್ ಅವರ ಇನ್ಸ್ಟಾಗ್ರಾಮ್ ಪೇಜು ಫಾಲೋ ಮಾಡಿ. ಹೆಸರು ಹೇಳಿ ನೀವು? ಎಸ್ ಕರೆಕ್ಟ್, ಕೆಳಗಡೆನೂ ಹಾಕಿರ್ತೀನಿ ನಾನು. ಸೊ ದಯವಿಟ್ಟು ಫಾಲೋ ಮಾಡಿ ಅವ್ರಿಗೆ. ಆ್ಯಂಡ್ ನಮ್ಮದು ಎಸ್ ಫಾಲೋ ಮಾಡಲೇಬೇಕು. ಸೊ ಬನ್ನಿ, ಇನ್ನೊಂದು ಇಲ್ಲಿಂದ 17 ನಿಮಿಷ ಪಂಚಪಳ್ಳಿ ಡ್ಯಾಮು. ಅಲ್ಲಿ ಆವಾಗಲೇ ಹಿಂಗೆ ಬರುವಾಗಲೇ ನನಗದು ಫಸ್ಟು ಕಣ್ಣು ಹೊಡೆದಿದೆ ನೋಡಿ. ಅದು ಆ ಬೆಟ್ಟ ಅಲ್ಲಿ ಹೊಗೆ ಬರ್ತಾ ಇರೋದು ಏನೋ ವೆಲ್ಕಮ್ ಟು ಜಂಗಲ್ ಥರ ಇದೆ ಅದು ಎಫೆಕ್ಟ್. ಹಿಂದೆ ಅದೇನದು ಮಹಾಕಾಲಿ ಫೋಟೋನ ಅದು ಸ್ಟಿಕ್ಕರು? ಮಹಾಕಾಲಿ ತಾನೆ.
ಸೂಪರ್ ರೀ, ಸಕ್ಕತ್ತಾಗಿದೆ ಅದು ಕಾಣೋಕ್ಕೆ. ಸೊ ಅಲ್ಲಿ ನೋಡಿ ಅವ್ರು ಟಾಪ್ ಬಾಕ್ಸ್ ಮೇಲೆ ಏನು ಫೋಟೋ ಇದೆ, ನಂಗೆ ನೋಡಿದೆ ಇಷ್ಟ ಆಗ್ಬಿಡ್ತದು. ಸೊ ನಮ್ಮ ಹರಿಯವ್ರು ಬಂದ್ಬಿಟ್ಟು ಶಿವಭಕ್ತ, ನಾವು ಅಷ್ಟೇ. ಐ ಥಿಂಕ್ ಅವರ ನೆಕ್ ಮೇಲೇನೋ ತ್ರಿಶೂಲ ಮಾಡಿದ್ದಾರೆ ಅವರು. ಸೊ ಆ ಟೈಪು ಶಿವನ್ ಭಕ್ತರು ಇವರು. ಟ್ರ್ಯಾಕ್ಟರ್ ಎಷ್ಟು ಜೋರಾಗಿ ಓಡಿಸ್ಕೊಂಬರ್ತಾವನಲ್ಲ ಪಾವ್. ಏನು ಗುರು ಇದು, ಪಾಪ. ಸೊ ಎಸ್, ಇದೇ ಹೊಗೆ. ಈ ಹೊಗೆನೇ ಅಲ್ಲಿ ಅಷ್ಟು ಮೇಲೆ ಹಂಗೆ ಕಾಣಿಸ್ತಾ ಇತ್ತು ಅಲ್ಲಿ. ಸೊ ಇದೇ ಬೆಟ್ಟ ಅದು, ಕ್ಲಾಸ್. ಇಲ್ಲಿರೋರ್ಗೆಲ್ಲ ಹೆಂಗೆ ಬೋರ್ ಹೊಡೆದು ಬಿಟ್ಟಿರುತ್ತೆ ಅದು ದಿನ ನೋಡಿ. ನಾವು ಫಸ್ಟ್ ಟೈಮ್ ಬಂದಿದ್ದಕ್ಕೆ ಏನು ಚೆನ್ನಾಗಿದೆ ಅಲ್ಲ ಅಂತ ಹೇಳ್ತಾ ಇದೀವಿ. ಏನು ಗುರು ಇವ್ರದ್ದು? ಹಾಂ, ಡೊನೇಷನ್ನೇ? ಏನ ಡೊನೇಷನ್ನೇ? ವಿನಾಯಕವಾ? ಆಮವಾ ಅವರು 1 hour ಕೊಡ್ತಾ ಇದ್ದೀರಾ? ಸೊ ಗಣೇಶ ಕಲೆಕ್ಷನ್ ಹುಡುಗರು ನೋಡಿ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ಟು. ಸೊ ಇವ್ರು ಕೊಟ್ಬಿಡ್ತಾರೆ, ನಾನು ಬರುವಾಗ ಕೊಡೋಣ ಅಂತಿದ್ದೆ. ಬಿಡಿ, ಯಾರೋ ಒಬ್ರು ಕೊಟ್ಟರು ಸಾಕು. ಸೊ ನಮ್ಮ ಸೈಡಿಂದ ಗಣೇಶ ಕಲೆಕ್ಷನ್ ಕೊಟ್ಟಾಯ್ತು ನಾವು. ಸೊ ಇದೆಲ್ಲ ಆಲ್ಮೋಸ್ಟ್ ಫುಲ್ಲು ಫಾರೆಸ್ಟ್ ರೀಜನ್ ಇದೆಲ್ಲ. ನೀರೆಲ್ಲ ಖಾಲಿ ಆಗ್ಬಿಟ್ಟಿದೆ ಅದರಲ್ಲೆಲ್ಲ. ಸೂಪರ್ ಗುರು. ನೋಡೋಣ ನೀರಿದೆಯೋ ಇಲ್ಲೋ, ಇನ್ನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಹೋಗಿ ನೋಡೋಣ. ಓ, ನೀರು ಫುಲ್ಲು ಖಾಲಿ, ಬಿಟ್ಟಿಲ್ಲ. ಡ್ಯಾಮ್ ಕ್ಲೋಸ್ ಮಾಡಿದ್ದಾರೆ. ಆ ಕಡೆ ನೀರಿದೆ ಅನ್ಸುತ್ತೆ ಅಷ್ಟೇ, ಅದು ಕಡಿಮೆ ಆಗಿದೆ. ಇನ್ನೇನು ಗುರು ಇದೆ ಡ್ಯಾಮು. ಓ, ನೀರು ಕಡಿಮೆ ಇದೆಯಲ್ಲ. ಪೋಡ, ನೀರೇ ಇಲ್ಲ. ಕರ್ನಾಟಕ ಅಷ್ಟು ಮಳೆ ಹೊಡಿತದೆ, ಮಳೆ ಇಲ್ಲ ನೋಡಿ ಇಲ್ಲಿ. ಎಲ್ಲರೂ ಬ್ಲಾಕ್ ಮಾಡಿಟ್ಟವ್ರ. ಏನು ಬ್ಲಾಕ್ ಮಾಡಿಟ್ಟವ್ರು? ಇದು ಕಾವೇರಿ ಇಲ್ಲ. ಕಾವೇರಿನಾ? ಕಾವೇರಿ ಬರಲ್ಲ ಅಂತ. ಕಾವೇರಿ ಬರಲ್ಲ ಇಲ್ಲಿ. ಕಾವೇರಿ ಆ ಕಡೆ. ಹಾಂ ಅಲ್ವಾ? ಹೌದಲ್ಲ, ನೀರೇ ಇಲ್ಲ, ಫುಲ್ ಖಾಲಿ ಇದೆ. ಓ, ಇವಾಗ ಮೆತ್ತಿಗೆಲ್ಲ ಜನರು ಬರ್ತವ್ರೆ. ನಾವು ಬಂದಾಗ ಯಾರೂ ಇರಲಿಲ್ಲ. ಪರವಾಗಿಲ್ಲ, ಇದನ್ನು ಹಂಗೆ ಚಾರ್ಜ್ಗೆ ಹಾಕ್ಬಿಡೋಣ. ವೈಬ್ರೇಷನ್ ಇರುತ್ತೆ ಅಂತ ಕಾಣುತ್ತೆ. ಸ್ವಲ್ಪ ಹಿಂಗಿರುತ್ತೆ. ಅದು ಪಕ್ಕ ಟೈಟ್ ಇದೆಯಾ? ನಂಗೆ ಗೋಪುರ ಹಾಕೊತೀರಾ? ಇಲ್ಲಾಂದರೆ ಟೈಟ್ ಇದೆಯಲ್ಲ, ಅಷ್ಟೇ. ನೀರೇ ಇಲ್ಲ ಬಾಸ್. ಇನ್ನೇನು ಹೋಗೋಣ, ಹೊರಡೋಣ ಇಲ್ಲಿಂದ. ಸೊ ಇವರು ಒಂದು ಕ್ಯಾಮ್ರಾ ಸೆಟಪ್ ಮಾಡ್ಕೊಂಡಿದ್ದಾರೆ ಹಿಂದೆಯಿಂದ.
ಕರೆಕ್ಟಾಗಿ ಬರುತ್ತೆ. ಇದೆಲ್ಲ ಹೊಡಿಯಲ್ಲ ತಾನೆ, ಕವರ್ ಆಗ್ತಾ ಇಲ್ಲ ತಾನೆ. ಸೊ ನಮ್ಮ ಬರ್ತಾ ಇರೋ ಶಾರ್ಟ್ಸ್ ಎಲ್ಲ ಬರುತ್ತೆ. ಬನ್ನಿ. ಹಾಂ, ಸೊ ಇಲ್ಲಿಂದ ಹತ್ರ ಒಂದು ಕೆಫೆನೂ ಇದೆ, ರಾಕಿ ರಿಡ್ಜ್ ಅಂತ. ಸೊ ಈ ಕಡೆ ಬರೋರಿಗೆ ಅದು ಗೊತ್ತಿರುತ್ತೆ, ಓ ಇದೆ ರಾಕಿ ರಿಡ್ಜ್ ಕೆಫೆ. ಬಟ್ ಇಲ್ಲೆಲ್ಲ ಐ ಥಿಂಕ್ ಬುಕ್ ಮಾಡಿ ಬರಬೇಕು, ಇಲ್ಲಾಂದರೆ ಏನು ಸಿಗಲ್ಲ ನಿಮಗೆ. ಸೊ ಬೈಕರ್ಸ್ ಎಲ್ಲ ಬರ್ತೀರಾ ಅಂದರೆ ಇಲ್ಲಿ ಬುಕ್ ಮಾಡಿ ಬರಬೇಕಿದು. ಇಲ್ಲಿ 1 ನೈಟ್ ಸ್ಟೇ ಆದರೆ ಇದೆಯಾ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋಂಗೆ ನಾನು ಯಾವುದೋ ಒಂದು ಹಳೆ ವಿಡಿಯೋ ನೋಡಿದ್ದೆ ಯಾರ್ದು. ಸೊ ಅವರು ಬುಕ್ ಮಾಡಿ ಈ ದಿನಕ್ಕೆ ನಾವು ಬರ್ತೀವಿ, ಎಷ್ಟು ಜನರು ಅಂತೆಲ್ಲ ಹೇಳಿದ್ರೆ ಏನೇನು ನಾಷ್ಟ ಅಂತ ಫಿಕ್ಸ್ ಮಾಡಿ ಕೊಡ್ತಾರೆ ಅವರು. ಆ ಥರ ಮಜ್ಜಾ ನೋಡಿ. ಹಿಂದೆ ಲಾಕೇ ಮಾಡಿಲ್ಲ ಅಪ್ಪ, ಏನು ಸಾಮಾನು ಬಿದ್ದಿಲ್ಲ ತಾನೆ, ಲಾಕೇ ಮಾಡಿಲ್ಲ. ಅಥವಾ ಅದು ಬಿಚ್ಕೊಂಡಿದೆಯೋ ಏನೋ, ನಾವು ಲಾಕ್ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಈಗ ಕರೆಕ್ಟಾಗಿದೆ. ಏನು ಹೂವು ಗಾರ್ಡನ್ ಅದಲ್ಲ ನೋಡಿ, ಸಕ್ಕತ್ತಾಗಿದೆ. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯ ಆಗುತ್ತೆ. ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಒತ್ತಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಿದ್ದೀರ ಅಂದರೆ. ಇಂಥ ಹಲವಾರು ವೀಡಿಯೋಸ್ ಜೊತೆ ನಾವು ವೀಕ್ಲಿ ಬರ್ತಾನೆ ಇರ್ತೀವಿ. ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಮುಂದೆ. ಲವ್ ಯು ಚೆನ್ನ, ಟೇಕ್ ಕೇರ್, ಬಾಯ್.